ವೀಕ್ಷಕರೇ, RJ32 ಕನ್ನಡ ಟಿವಿಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಜೇವರ್ಗಿ ಕಾಲೋನಿಯ ಮಾಕಾ ಲೇಔಟ್ ಬಸವ ಮಂಟಪದಲ್ಲಿ 893ನೇ ಬಸವ ಜಯಂತಿ ಪ್ರಯುಕ್ತ ಅತಿವೇರಿಯ ಪೂಜ್ಯ ಬಸವೇಶ್ವರಿ ಮಾತಾಜಿ ಅವರಿಂದ 12 ದಿನಗಳ ಬಸವ ತತ್ವ ದರ್ಶನ ಪ್ರವಚನ ನಡೆಸಲಾಗುವುದು ಎಂದು ಅಧ್ಯಕ್ಷರಾದ ಡಾಕ್ಟರ್ ಬಾಬುರಾವ್ ಶೇರಿಕಾರ್ ಅವರು ತಿಳಿಸಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೇವರ್ಗಿ ಕಾಲೋನಿ ಮಾಕಾ ಲೇಔಟ್ನ ಬಸವ ಮಂಟಪದಲ್ಲಿ ಏಪ್ರಿಲ್ 9ರಿಂದ ಏಪ್ರಿಲ್ 20ರವರೆಗೂ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ಮತ್ತು ಬಸವ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಬಸವ ದರ್ಶನ ಪ್ರವಚನ ಏರ್ಪಡಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಗೋಡು ತಾಲೂಕಿನ ಅತ್ತಿವೇರಿ ಬಸವಧಾಮದ ಪೂಜ್ಯ ಬಸವೇಶ್ವರಿ ಮಾತಾಜಿ ಅವರು ಪ್ರತಿದಿನ ಸಂಜೆ 7ರಿಂದ ಪ್ರವಚನ ಹೇಳಲಿದ್ದಾರೆ. 893ನೇ ಬಸವ ಜಯಂತಿ ಪ್ರಯುಕ್ತ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಏಪ್ರಿಲ್ 7ರಂದು ಸಂಜೆ 4:30ಕ್ಕೆ ಮಕ್ಕಳಿಂದ ವಿವಿಧ ಆಟಗಳು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು, ಏಪ್ರಿಲ್ 8ರಂದು ಸಂಜೆ 4:30ಕ್ಕೆ ಮಹಿಳೆಯರಿಗಾಗಿ ವಿವಿಧ ಆಟಗಳು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿನಿತ್ಯ ಸಂಜೆ 6ರಿಂದ 7ರವರೆಗೂ ಶ್ರೀ ಸೂರ್ಯಕಾಂತ್ ಡುಮ್ಮಾ ಮತ್ತು ಸಂಗಡಿಗರಿಂದ ಸಂಗೀತ ಕಾರ್ಯಕ್ರಮವಿರುತ್ತದೆ. ಮಾನವನಲ್ಲಿ ಮಾನವೀಯ ಮೌಲ್ಯಗಳ ವೃದ್ಧಿಸುವ ಶಕ್ತಿ ವಚನದಲ್ಲಿದೆ. ವಿಶ್ವದಲ್ಲಿ ಶಾಂತಿ ಮೂಡಿಸುವ ಮಹಾಶಕ್ತಿ ವಚನದಲ್ಲಿದೆ. ಆದ್ದರಿಂದ ಇಂದಿನ ಯುವ ಸಮಯಕ್ಕೆ ವಚನಗಳ ಮಹತ್ವ ತಿಳಿಸುವ ಬಸವ ತತ್ವ ದರ್ಶನ ಪ್ರವಚನ ಏರ್ಪಡಿಸಲಾಗಿದೆ. ಪ್ರತಿದಿನ ಸಂಜೆ 6:45ಕ್ಕೆ ಶಟಸ್ಥಲ ಧ್ವಜಾರೋಹಣ, ಏಪ್ರಿಲ್ 20ಕ್ಕೆ ತೊಟ್ಟಿಲು ಕಾರ್ಯಕ್ರಮ, ಪ್ರವಚನ ಸಮಾರಂಭ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ನನ್ನ ಹೆಸರು ಡಾಕ್ಟರ್ ಬಾಬುರಾವ್ ಶೇರಿಕಾರ್, ಅಧ್ಯಕ್ಷರು 893ನೇ ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರು. ಇವತ್ತು ಕಲಬುರಗಿಯ ಜೇವರ್ಗಿ ಕಾಲೋನಿಯ ಮಾಕಾ ಲೇಔಟ್ನ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿಯು 30 ವರ್ಷಗಳಿಂದ ಅನೇಕ ಬಸವ ಚಿಂತನೆಗಳ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈಗೀಗ ಇತ್ತೀಚೆಗೆ 4 ವರ್ಷಗಳಿಂದ ಪ್ರತಿ ಬಸವ ಜಯಂತಿಯಂದು ಕೂಡ ಪ್ರವಚನ ಹಮ್ಮಿಕೊಂಡಿದೆ. ಅದೇ ರೀತಿ ಈ ವರ್ಷವೂ ಕೂಡ 890ನೇ ಬಸವ ಜಯಂತಿಯ ಪ್ರಯುಕ್ತ ಬಸವ ತತ್ವ ದರ್ಶನ ಎಂಬ ವಿಷಯದ ಕುರಿತು 14 ದಿನಗಳ ಕಾರ್ಯಕ್ರಮಗಳ ಪ್ರವಚನ ಏರ್ಪಡಿಸಲಾಗಿದೆ. ಇದು ಏಪ್ರಿಲ್ 9, 2026ರಿಂದ ಏಪ್ರಿಲ್ 20, 2026ವರೆಗೆ 12 ದಿನಗಳವರೆಗೆ ಪ್ರವಚನ ನಡೀತಾ ಇದೆ. ಈ ಪ್ರವಚನವನ್ನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಅತ್ತಿವೇರಿ ಗ್ರಾಮದ ಬಸವಧಾಮದ ಪೂಜ್ಯ ಬಸವೇಶ್ವರಿ ಮಾತಾಜಿಯವರು ಈ ಒಂದು ಪ್ರವಚನವನ್ನು ನಡೆಸಿಕೊಂಡಿರ್ತಾರೆ. ಆದ ಕಾರಣ ಇವತ್ತಿನ ಜೀವನಕ್ಕೆ ಮಾನವೀಯ ಮೌಲ್ಯಗಳ ವೃದ್ಧಿಸೋಕ್ಕೆ ವಚನಗಳು ಬಹಳ ಪ್ರಮುಖವಾಗಿವೆ. ಆದ ಕಾರಣ ವಚನದ ಕುರಿತ ವಚನ ತತ್ವ ದರ್ಶನದ ಈ ಪ್ರವಚನ 14 ದಿನಗಳ ಈ ಪ್ರವಚನಕ್ಕೆ ಎಲ್ಲರೂ ಕಲಬುರಗಿಯ ಶರಣ ಬಾಂಧವರು ಎಲ್ಲರೂ ಪ್ರತಿದಿನ 7 ಗಂಟೆಗೆ ಈ ಪ್ರವಚನ ಪ್ರಾರಂಭವಾಗ್ತದೆ. ಎಲ್ಲರೂ ಬರಬೇಕೆಂದು ನಮ್ಮ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿಯಿಂದ ಹೃತ್ಪೂರ್ವಕವಾಗಿ ಅವರಿಗೆ ವಿನಂತಿ ಮತ್ತು ಮನವಿಯನ್ನು ಮಾಡಿಕೊಡ್ತೇವೆ. ಇದು ಅಲ್ಲದೆ ಪ್ರತಿದಿನ 6ರಿಂದ 7ವರೆಗೆ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗುತ್ತದೆ. ಆಕಾಶವಾಣಿ ಕಲಾವಿದರಾದ ಸೂರ್ಯಕಾಂತ್ ಡುಮ್ಮಾ ಅವರು ಈ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ. ಅದೇ ರೀತಿ ಪ್ರತಿದಿನ ಈ ಕಾರ್ಯಕ್ರಮಕ್ಕೆ ನಾವು ಶಟಸ್ಥಲ ಧ್ವಜಾರೋಹಣದಿಂದ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ. ಆ ಪ್ರತಿದಿನ ಬೇರೆ ಬೇರೆ ವ್ಯಕ್ತಿಗಳು ಮತ್ತು ಶರಣರು, ಚಿಂತಕರು ಈ ಶಟಸ್ಥಲ ಧ್ವಜಾರೋಹಣ ಮಾಡ್ತಾರೆ. ಆದ ಕಾರಣ ಈ ಒಂದು ಬಸವತತ್ವ ಪ್ರವಚನದ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು 9/4/2026 ಸಾಯಂಕಾಲ 6 ಗಂಟೆಗೆ ಏರ್ಪಡಿಸಿದ್ದೇವೆ. ಈ ಒಂದು ಪ್ರವಚನವನ್ನು ಪರಮಪೂಜ್ಯ ಬಸವೇಶ್ವರಿ ಮಾತಾಜಿಯವರು ನಡೆಸಿಕೊಡ್ತಾರೆ. ಉದ್ಘಾಟಕರಾಗಿ ಶರಣ GB ಪಾಟೀಲ್, ಜಾಗತಿಕ ಲಿಂಗಾಯತ ಮಹಾಸಭೆ ಕೇಂದ್ರ ಸಮಿತಿಯ ಉಪಾಧ್ಯಕ್ಷರು ಬೆಳಗಾವಿ, ಮತ್ತು ಶಟಸ್ಥಲ ಧ್ವಜಾರೋಹಣವನ್ನು ಶರಣ ಅಲ್ಲಂಪ್ರಭು ಪಾಟೀಲ್, ಶಾಸಕರು ದಕ್ಷಿಣ ಮತಕ್ಷೇತ್ರ ಕಲಬುರಗಿ. ಅಧ್ಯಕ್ಷತೆಯನ್ನು ನಮ್ಮ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷರಾದ ಶರಣ ಅಯ್ಯಣ್ಣ ನಂದಿಯವರು ನಡೆಸಿಕೊಡ್ತಾರೆ. ಅದೇ ರೀತಿ ಪ್ರಾಸ್ತಾವಿಕ ನುಡಿಗಳನ್ನು ಡಾಕ್ಟರ್ ಬಾಬುರಾವ್ ಶೇರಿಕಾರ್, ಅಧ್ಯಕ್ಷರು 893ನೇ ಬಸವ ಜಯಂತಿ ಉತ್ಸವ ಸಮಿತಿ ನಡೆಸಿಕೊಡ್ತಾರೆ. ಮುಖ್ಯ ಅತಿಥಿಗಳಾಗಿ ನೀಲಕಂಠರಾವ್ ಮೂಲ್ಗೆ, ಕಾಂಗ್ರೆಸ್ ಮುಖಂಡರು, ಶರಣ ಚಂದು ಪಾಟೀಲ್, ಅಧ್ಯಕ್ಷರು BJP ನಗರ ಘಟಕ, ಶರಣ ನಿತಿನ್ V ಗುತ್ತೇದಾರ್ ಸರ್ ಅವರು, ಶರಣ ಸುರೇಶ್ ಸಜ್ಜನರವರು, ಶರಣ ಬಾಲರಾಜ್ A ಗುತ್ತೇದಾರ್ ಅವರು, ಶರಣ ಪ್ರಭುಲಿಂಗ್ ಮಹಾಗಾಂವ್ಕರ್ ಸರ್ ಅವರು ವಹಿಸುವರು. ಅದೇ ರೀತಿ ಗೌರವ ಉಪಸ್ಥಿತಿಯನ್ನು ಶರಣ ಶಿವಕುಮಾರ್ ಧರ್ಮಗೊಂಡ್, ಡಾಕ್ಟರ್ ಸಂಜೀವ್ ಶೆಟ್ಕಾರ್ ನಮ್ಮ ಕಾರ್ಯದರ್ಶಿಗಳು, ಧರ್ಮಗೊಂಡ್ ಸರ್ ಉಪಾಧ್ಯಕ್ಷರು, ಶರಣ ಸಿದ್ದರಾಮ ವಾಲಿ ಕೋಶಾಧ್ಯಕ್ಷರು,
ಶರಣ ನಾಗರಾಜ್ ಕಾಮ ಸಂಘಟನಾ ಕಾರ್ಯದರ್ಶಿಗಳು, ಶರಣ ಮಲ್ಲಿಕಾರ್ಜುನ್ ಜಾಮಗೊಂಡ್ ಹಿರಿಯ ಸದಸ್ಯರು, ಶರಣ ಹನುಮಂತರಾಯ ಯನವಳ್ಳಿ, ಶರಣ ಸತೀಶ್ ಸಜ್ಜನ್ ಮತ್ತು ಶರಣ ಶ್ರೀದೇವಿ ಲಿಂಗಾಳುಗಳು ಮಹಿಳಾ ಪ್ರತಿನಿಧಿ, ಶರಣ ಸುನೀತಾ ಸೂಗೂರ್ ಆಗಮಿಸ್ತಾರೆ. ಅದೇ ರೀತಿ ಅವತ್ತು ಕೂಡ ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿದೆ. ಅದು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗ್ತದೆ. ಅದರ ಉದ್ಘಾಟನೆಯನ್ನು ನಮ್ಮ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ಶರಣ ಯಲ್ಲಪ್ಪ ನಾಯ್ಕೋಡಿಯವರು ಏರ್ಪಡಿಸ್ತಾರೆ. ಅತಿಥಿಗಳಾಗಿ ಶರಣ್ಯ ಡಾಕ್ಟರ್ ಪೂಜಾ ಎಸ್ ಕಲಬುರ್ಗಿ ಸ್ತ್ರೀರೋಗ ತಜ್ಞರು ಬರ್ತಾರೆ. ಅದೇ ರೀತಿ ನಾವು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಅನೇಕ ಶರಣ ದಂಪತಿಗಳು ತಮ್ಮ ತನುಮನದಿಂದ ದಾಸೋಹವನ್ನು ಗೈದಿದ್ದಾರೆ. ಪ್ರತಿ ದಿವಸ ಪ್ರವಚನದ ನಂತರ ದಾಸೋಹ ಇರ್ತದೆ. ಆ ದಾಸೋಹವನ್ನು ಶರಣ ದಂಪತಿಗಳು ಏರ್ಪಡಿಸಿದ್ದಾರೆ. 20ನೇ ತಾರೀಕಿನ ಸಾಯಂಕಾಲ 6ಕ್ಕೆ 892ನೇ ಬಸವ ಜಯಂತಿ ಉತ್ಸವ ಮತ್ತು ಈ ಪ್ರವಚನದ ಸಮಾರೋಪ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಶರಣ ಎಸ್ ಕೆ ಕಾಂತ ಮಾಜಿ ಕಾರ್ಮಿಕ ಸಚಿವರು ಆಗಮಿಸ್ತಾ ಇದ್ದಾರೆ. ಶರಣ ಶಶಿಲ್ ಜೆ ನಮೋಶಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಶರಣ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಮಾಜಿ ಅಧ್ಯಕ್ಷರು KKRDB ಹಾಗೂ ಮಾಜಿ ಶಾಸಕರು. ಅದೇ ರೀತಿ ಶರಣ ಅಮರೇಶ್ವರಿ ಬಾಬುರಾವ್ ಚಿಂಚನ್ಸೂರ್ ಅಧ್ಯಕ್ಷರು ಗಂಗಾ ಪರಮೇಶ್ವರಿ ಶಿಕ್ಷಣ ಸಂಸ್ಥೆಯವರು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ಡಾಕ್ಟರ್ ಬಾಬುರಾವ್ ಶೇರಿಕಾರ್ 890ನೇ ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರು ವಹಿಸುವರು. ಪ್ರಾಸ್ತಾವಿಕ ನುಡಿಯನ್ನು ಶರಣ ಅಯ್ಯಣ್ಣ ನಂದಿ ಅಧ್ಯಕ್ಷರು ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ವಹಿಸುವರು. ಅತಿಥಿಗಳಾಗಿ ಶರಣ ದೇವೇಗೌಡ ತೆಲ್ಲೂರ್ JDS ವಕ್ತಾರರು, ಶರಣ ವಿಜಯಕುಮಾರ್ ಪಾಟೀಲ್ SP ಕಿರಾಣಿ ಅಂಗಡಿ ಮಾಲೀಕರು, ಶರಣ ಭೀಮಾಶಂಕರ್ ವಿಭೂತಿ ಉದ್ಯಮದಾರರು, ಶರಣ ಶಿವಾನಂದ ದಾನಂಗುಡಿ ಯೋಗ ಶಿಕ್ಷಕರು. ಗೌರವ ಉಪಸ್ಥಿತಿಯನ್ನು ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ 893ನೇ ಬಸವ ಜಯಂತಿ ಗೌರಾಧ್ಯಕ್ಷರಾದ ಮಹಾಂತೇಶ್ ಕಣ್ಣೂರ್, ಕೋಶಾಧ್ಯಕ್ಷರಾದ ಅದನ್ ಬಗ್ಲಿ, ಉಪಾಧ್ಯಕ್ಷರಾದ ರವೀಂದ್ರ ಮಾಲಿ ಪಾಟೀಲ್, ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷರಾದ ಅಯ್ಯಣ್ಣ ನಂದಿ, ಉಪಾಧ್ಯಕ್ಷರಾದ ಶಿವಕುಮಾರ್ ಧರ್ಮಗೋಂಡ್, ಕಾರ್ಯದರ್ಶಿಗಳಾದ ಡಾಕ್ಟರ್ ಸಂಜೀವ್ ಶೆಟ್ಕಾರ್, ಸಂಘಟನಾ ಕಾರ್ಯದರ್ಶಿಗಳಾದ ನಾಗರಾಜ್ ಕ್ವಾಮ, ಕೋಶಾಧ್ಯಕ್ಷರಾದ ಸಿದ್ರಾಮ್ ಮಾಲಿ, ಸದಸ್ಯರಾದ ಸತೀಶ್ ಸಜ್ಜನ್, ಮಲ್ಲಿಕಾರ್ಜುನ್ ಜಾಮಗೊಂಡ್, ಹನುಮಂತರಾಯ್ ಐನೋಳಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.